ಈ ಮನುಷ್ಯನಿಗೆ ಆಗಲಿ ಪ್ರಾಣಿಗಳೇ ಆಗಲಿ ಕನಸು ಬೀಳೋದು ಸಹಜ. ಬಿದ್ದಂಥ ಕನಸು ಒಳ್ಳೆಯದಾಗಿದ್ದರೆ ನಮಗೆ ಅವತ್ತಿನ ದಿವಸ ತುಂಬ ಖುಷಿಯಾಗಿ ಇರ್ತೀವಿ. ಏನಾದರೂ ಕೆಟ್ಟ ಕನಸು ಬಿತ್ತು ಅಂತಂದರೆ ನಾವು ಅವತ್ತು ದಿವಸವೆಲ್ಲ ಅದರ ಬಗ್ಗೆ ಯೋಚನೆ ಮಾಡಿ ನಮ್ಮ ದಿನವನ್ನು ಹಾಳು ಮಾಡ್ಕೊತೀವಿ. ಹೀಗೆ ಒಬ್ಬ ರಾಜ ಇದ್ದ, ಅವನಿಗೊಂದು ಕುದುರೆ ಇತ್ತು, ಬಿಳಿ ಕುದುರೆ, ಚೆನ್ನಾಗಿ ಪ್ರೀತಿಯಿಂದ ಸಾಕೊಂಡಿದ್ದ. ಅದು ಒಂದು ದಿವಸ ಏನಾಯಿತು, ಅದು ಕುಂಟ್ತಾ ಇರೋದನ್ನು ನೋಡಿ ರಾಜನಿಗೆ ತುಂಬ ಭಯ ಆಗುತ್ತೆ. ಯಾಕೆ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ವೈದ್ಯರನ್ನು ಕರೆಸಿಬಿಟ್ಟು ನೋಡು ಚೆಕ್ ಮಾಡಿಸ್ತಾರೆ. ಅದನ್ನು ಏನೂ ಕೂಡ ಆಗಿರೋದಿಲ್ಲ, ಕಾಲು ಆರಾಮಾಗಿರುತ್ತೆ, ಏನು ಊದ್ಕೊಂಡಿರೋದಿಲ್ಲ ಅದು. ಸರಿ ಏನಾಯಿತು, ಹೀಗೆ ಒಬ್ಬ ವೈದ್ಯ ಬರ್ತಾನೆ, ಬಂದುಬಿಟ್ಟು ಚೆಕ್ ಮಾಡಿದಾಗ ಇದಕ್ಕೆ ಏನೂ ಆಗಿಲ್ಲ, ಆದರೆ ನಾನು ಹೇಳ್ದಾಗ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸರಿ ಏನು ಮಾಡ್ತಾರೆ, ಒಂದು 20 ಕುದುರೆಗಳನ್ನು ಸಾಲಾಗಿ ನಿಲ್ಲಿಸ್ತಾರೆ. ಸಾಲಾಗಿ ನಿಲ್ಲಿಸ್ಬಿಟ್ಟು ದೊಡ್ಡದಾಗಿ ಒಂದು ಸೌಂಡ್ ಬರ್ತಕ್ಕಂಥ ಒಂದು ತುಪಾಕಿಯನ್ನು ಆರಿಸ್ಬಿಡ್ತಾರೆ. ಆರಿಸಿದಾಗ ಏನಾಗುತ್ತೆ, ಎಲ್ಲ ಕುದುರೆಗಳು ಕೂಡ ಎದುರ್ಕೊಂಡು ಓಡಿಬಿಡ್ತವೆ. ಅದ್ರ ಜೊತೆ ಇದು ಕೂಡ ನಿಂತಿರುತ್ತೆ, ಇದು ಕೂಡ ಓಡೋದಕ್ಕೆ ಪ್ರಾರಂಭ ಮಾಡುತ್ತೆ. ನೋಡ್ತಾರೆ, ಎಲ್ಲರೂ ಕೂಡ ನೋಡಿದಾಗ ಆಗ ಕುದುರೆ ಚೆನ್ನಾಗೇ ಓಡ್ತಾ ಇದೆ, ಕುಂಟ್ಕೊಂಡು ಓಡ್ತಾ ಇಲ್ಲ. ಅವಾಗ ಗೊತ್ತಾಗುತ್ತೆ ಇದಕ್ಕೆ ಯಾವುದೋ ಕನಸು ಬಿದ್ದಿರಬೇಕು, ಅದಕ್ಕೋಸ್ಕರ ಈ ಥರ ಆಗಿದೆ ಅಂತ. ಹಾಗೆ ನಾವು ಕೂಡ ನಮ್ಮ ಭ್ರಮೆಯಲ್ಲಿ ಕೆಟ್ಟ ಕನಸು ಬಿದ್ದಾಗ ನಮ್ಮ ದಿವಸಗಳನ್ನು ಹಾಳು ಮಾಡ್ಕೊತೀವಿ. ಆದ್ದರಿಂದ ನಾವು ಆ ಭ್ರಮೆಯನ್ನು ಬಿಟ್ಟು ನಮಗೆ ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ಜೀವನವನ್ನು ಮಾಡಿದರೆ ನಮ್ಮ ದಿನಗಳು ಸುಖಕರವಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ.